ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನ್ಸು ವ್ಲಾಗ್. ಸೊ ಗೈಸ್, ನಮ್ಮಮ್ಮ ಬಂದು ಇವತ್ತು ಮಸಾಲೆ ರೊಟ್ಟಿ ಮಾಡಿದ್ದಾರೆ. ಸೊ ಇದನ್ನು ಬಂದು ಹೆಂಗೆ ಮಾಡಿದ್ದಾರೆ ನೋಡೋಣವಾ. ಮೊದಲಿಗೆ ನಾನು ಒಂದು ಬೇಸನ್ಗೆ ತುರ್ತಿಟ್ಕೊಂಡಿರೋಂಥ ಕ್ಯಾರೆಟ್, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಕರಿಬೇವು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಆಮೇಲೆ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿ ಹಾಕಿ, ಆಮೇಲೆ 1/2 ಸ್ಪೂನಷ್ಟು ಸಾಲ್ಟ್ ಹಾಕಿ ಅಕ್ಕಿ ಹಿಟ್ಟು 2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಸೊ ಗೈಸ್, ನಂಗೆ ಗೊತ್ತು ಎಷ್ಟೊಂದು ಜನ ನಾರ್ಮಲ್ ರೊಟ್ಟಿ ತಿಂದು ಬೋರ್ ಹಾಕಿರ್ತೀರ. ಸೊ ಈ ಥರ ಮಸಾಲೆ ರೊಟ್ಟಿ ಟ್ರೈ ಮಾಡಿ. ಯಾರು ವೆಜಿಟೇಬಲ್ಸ್ ತಿನ್ನಲ್ಲ ಅವ್ರು ಇದ್ರಲ್ಲಿ ಪಕ್ಕ ತಿಂದೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀರು ಹಾಕ್ಕೊಂಡು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿತ್ಕೋಬೇಕು. ನೀರು ಬಂದು ಒಂದೇ ಸಲ ಹಾಕಬಾರ್ದು, ನಾವು ನೋಡ್ಕೊಂಡು ನೀರನ್ನ ಹಾಕ್ಕೋಬೇಕು. ಸೊ ಅಟ್ ಎ ಟೈಮ್ ಹಾಕ್ಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಗಟ್ಟಿಗೂ ಕಲಿಸ್ಕೋಬೇಡಿ, ತುಂಬ ತೆಳ್ಳಗೂ ಕಲಿಸ್ಕೋಬೇಡಿ. ಒಂದು ಹದ ಬರೋವರೆಗೂ ನೀಟಾಗೆ ಕಲಿಸ್ಕೊಳ್ಳಿ. ನಾವು ಇದಕ್ಕೆ ಆನಿಯನ್ ಹಾಕಿರೋದ್ರಿಂದ ನೀರೆಲ್ಲ ಬಿಡ್ಕೊಳುತ್ತೆ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ಳಿ. ಸೊ ಗೈಸ್, ಇದಕ್ಕೆ ಬರೀ 10 ನಿಮಿಷ ಅಷ್ಟೇ ಟೈಮ್ ತಗೊಳುತ್ತೆ. ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ ಅನ್ಕೊತಿರ್ತೀರಾ ಅನಿಸುತ್ತೆ. ಇಲ್ಲ, ಅಷ್ಟೊಂದು ಟೈಮ್ ತಗೊಳಲ್ಲ. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು, ಇದೊಂದು ಅದಕ್ಕೆ ಬಂದಿದೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ತೆಳ್ಳಗೂ ಬೇಡ, ದೆನ್ ಗಟ್ಟಿಗೂ ಬೇಡ. ಮತ್ತು ಗೈಸ್, ನಾನು ಇಲ್ಲಿ ಹಾಕ್ತಾ ಇರೋದು ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ಬಿಸಿನೀರೇ ಹಾಕಬೇಕು ಇದಕ್ಕೆ. ದೆನ್ ನೀವು ರೊಟ್ಟಿ ಮಾಡಿದ್ರು ನೀವು ಅದಕ್ಕೂ ಬಿಸಿನೀರೇ ಹಾಕ್ತೀರಾ, ಇದಕ್ಕೂ ಬಿಸಿನೀರೇ ಹಾಕಬೇಕು. ಸೊ ಇವಾಗ ಒಂದು ಅದಕ್ಕೆ ಬಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಗೈಸ್. ಇವಾಗ ನಾವು ಇದನ್ನು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಣ. ಗೈಸ್, ನೀವೇ ನೋಡ್ತಾ ಇರ್ಬೋದು, ಇದರಲ್ಲಿ 8 ರಿಂದ 9 ಉಂಡೆ ಆಗ್ತಾಯಿದೆ. ಬರೀ 2 ಕಪ್ ಅಕ್ಕಿ ಹಿಟ್ಟಲ್ಲೇ, ಬಿಕಾಸ್ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಗೈಸ್, ಇನ್ನೊಂದು, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಮಾಡಿದ್ದೀನಿ. ನಿಮಗೆ ಇನ್ನೊಂಚೂರು ದೊಡ್ಡಕ್ಕೆ ಬೇಕಿದ್ದರೆ ದೊಡ್ಡಕ್ಕೂ ಮಾಡ್ಕೋಬೋದು, ಇಲ್ಲ ನನಗೆ ಸಣ್ಣಕ್ಕೆ ಬೇಕಿದ್ದರೆ ಸಣ್ಣಕ್ಕೂ ಮಾಡ್ಕೋಬೋದು. ಸೊ ನೀವೇ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಬಾಲ್ ಶೇಪ್ ಆಗಿದೆ. ಸೊ ಎಲ್ಲನೂ ನೀಟಾಗಿ ಬಾಲ್ ಥರ ಮಾಡ್ಕೊಂಡು ನೆಕ್ಸ್ಟು ಒಂದು ಬಟರ್ ಶೀಟಿಗೆ ಎಣ್ಣೆ ಸವರ್ಕೊಬಿಟ್ಟು, ಆಮೇಲೆ ನಾವು ಏನು ಆ ಉಂಡೆ ಮಾಡಿದ್ರಲ್ಲ, ಸೊ ಅದಾದಮೇಲೆ ಕೈಗೊಂಚೂರು ನೀಟಾಗಿ ಎಣ್ಣೆ ಸವರ್ಕೊಂಡು ಅದನ್ನು ತಡ್ಕೊಂಡು ಹೋಗಬೇಕು. ಸೊ ನಾವು ಇದಕ್ಕೇನು ಲತ್ತೋಣಿಗೆ ಏನು ಯೂಸ್ ಮಾಡೋದಿರಲ್ಲ, ಕೈಯಲ್ಲೇ ಆರಾಮಾಗಿ ಮಾಡ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಾ, ಇದು ಇಷ್ಟು ಈಸಿ. ಮತ್ತು ಇವಾಗ ನಾವು ಇದನ್ನು ನೀಟಾಗಿ ಶೇಪಲ್ಲಿ ಬರೋವರೆಗೂ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ನೀವೇ ನೋಡಿದ್ರಲ್ಲ, ಇದು ಇಷ್ಟು ಸಿಂಪಲ್ಲಾಗಿದೆ ಮತ್ತು ತಿನ್ನೋಕೆ ಮಾತ್ರ ಸಖತ್ ಟೇಸ್ಟಾಗಿರುತ್ತೆ. ಮತ್ತು ಇದರಲ್ಲಿ ಹೆಲ್ತಿ ಕೂಡ ಇರುತ್ತೆ, ಬಿಕಾಸ್ ನಾವು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಏನು ಇದು ಇರಲ್ಲ. ಸೊ ನಂಗೆ ಗೊತ್ತು ಎಷ್ಟೊಂದು ಜನಕ್ಕೆ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ, ಒಬ್ಬೊಬ್ರಿಗೆ ಬೇಜಾರಾಗಿರಲ್ಲ. ಸೊ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟಾಗೂ ಇರುತ್ತೆ, ಸಖತ್ತಾಗೂ ಇರುತ್ತೆ. ಸೊ ಗೈಸ್, ನೆಕ್ಸ್ಟು ನಾವೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆವಾಗಲೇ ತಟ್ಟಿಟ್ಕೊಂಡಿರೋ ರೊಟ್ಟಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ದೆನ್ ಇದು ನಾನು ಬಟರ್ ಶೀಟ್ ಹಾಕಿರೋದ್ರಿಂದ ಎಷ್ಟು ಈಸಿಯಾಗಿ ತೆಗಿಬೋದು. ಸೊ ಒಂಚೂರು ಕೂಡ ಅಂಟೋದಿಲ್ಲ. ಸೊ ಗೈಸ್, ಯಾರು ಆಯಿಲ್ ಅಷ್ಟು ಬೇಡ ಅಂತೀರೋ ಇದನ್ನು ನಾವು ನೀರಚ್ಚು ಕೂಡ ಬೇಯಿಸ್ಕೋಬೋದು. ನಾರ್ಮಲ್ ರೊಟ್ಟಿ ಹೆಂಗೆ ಬೇಯಿಸ್ತಿರೋ ಇದು ಹಂಗೆ ಆ ಥರ ಬೇಯಿಸ್ಕೋಬೋದು, ಇಲ್ಲ ಎಣ್ಣೆ ಹಾಕು ನೀವು ಬೇಯಿಸ್ಕೋಬೋದು. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಗೈಸ್, ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಹಾಕೋಬೇಕು. ಒಂದೇ ಕಡೆ ರೋಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಕ್ಕೊಂಡು ನೆಕ್ಸ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬೇಕಿದ್ರೆ ಇನ್ನೊಂದ್ಸಲಿ ಮಾಡೋಣ ಬನ್ನಿ. ನೆಕ್ಸ್ಟು ಮತ್ತೆ ಏನು ತಟ್ಟಿಟ್ಕೊಂಡಿರೋ ರೊಟ್ಟಿನ ಆಯಿಲ್ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡೋವರೆಗೂ ಬೇಯಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇದು ಕೂಡ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಗೈಸ್, ಇದೆಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಈ ಥರ ಮಾಡಿಕೊಟ್ರೆ ಯಾವ ಮಕ್ಕಳು ಬೇಡ ಅಂತಾರ, ಪಕ್ಕ ಇಷ್ಟ ಮಾಡಿ ತಿಂತಾರೆ. ಯಾರ್ಯಾರು ವೆಜಿಟೇಬಲ್ಸ್ ತಿನ್ನೋಲ್ಲ ಅವ್ರು ಮಾತ್ರ ಡೆಫಿನೆಟ್ಲಿ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಬಂದು 8 ರಿಂದ 9 ರೊಟ್ಟಿ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದ್ರ ಜೊತೆಗೆ ಸೈಡಿಗೆ ಒಂಚೂರು ಕಾಯಿ ಚಟ್ನಿ ಇಟ್ಕೊಂಡು ಟೇಸ್ಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಟಾಟಾ, ಸಿ ಯು.